ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಜೋಳದ ಹಿಟ್ಟಿಂದು ಪಡ್ಡು ಮಾಡ್ಕೊಂಡ್ರಾಯ್ತು ಅಂತ ರೆಡಿ ಮಾಡ್ಕೊಂಡಿದ್ದೆ. 3 ಗ್ಲಾಸ್ ಜೋಳದ ಹಿಟ್ಟು ತೊಗೊಂಡಿನಿ ರೀ, 1 ಗ್ಲಾಸ್ ರವೆ ತೊಗೊಂಡಿನಿ. ಅದಕ್ಕೆ ನಾ ಒಂದು ಆನಿಯನ್ ತೊಗೊಂಡಿನಿ, 2 ಕ್ಯಾರೆಟ್ ತೊಗೊಂಡಿನಿ ರೀ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ, ಅರಿಶಿನ, ಜೀರಿಗೆ, ಆಮೇಲೆ ಹಿಂಗೆ ಹಾಕ್ಕೊಂಡಿನಿ. ಬೇಕು ಅಂದರೆ ನಿಮ್ಗೆ ಬಿಳಿ ಎಳ್ಳು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತಿಕ್ಕಿರ್ಬೇಕು ರೀ ಕನ್ಸಿಸ್ಟೆನ್ಸಿ, ಭಾಳ ವಾಟರಿ ಕನ್ಸಿಸ್ಟೆನ್ಸಿ ಇರಬಾರ್ದು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 15-20 ಮಿನಿಟ್ಸ್ ನೆನಿಲಿಕ್ಕೆ ಇಟ್ಟಿದ್ದೆ. ಆಮೇಲೆ ಅದರೊಳಗೆ ಒಂದು ಚಿಟಕಿ ಸೋಡಾ ಹಾಕ್ಕೊಂಡಿನಿ. ನಿಮಗೆ ಟೈಮ್ ಇತ್ತು ಅಂತಂದ್ರೆ ಒಂದು 15-20 ಮಿನಿಟ್ಸ್ ನೆನೆ ಇಟ್ಟು ಆಮೇಲೆ ಮಾಡ್ಬೋದು. ಅಂದರೆ ಸೋಡಾ ಈಸ್ ನಾಟ್ ರಿಕ್ವೈರ್ಡ್. ಇಲ್ಲಾಂದರೆ ನಿಮ್ಗೆ ಇನ್ಸ್ಟೆಂಟಾಗಿ ಇಮಿಡಿಯೇಟ್ಲಿ ಮಾಡಬೇಕು ಅಂದರೆ ಸೋಡಾ ಹಾಕ್ಕೋಬೇಕಾಗ್ತದೆ. ಆಮೇಲೆ ಒಂದು 4-5 ಸ್ಪೂನ್ ಕರ್ಡ್ ಹಾಕ್ಕೊಂಡಿನಿ, ಮೊಸರು ಹಾಕ್ಕೊಂಡಿನಿ. ಅದಾದಮೇಲೆ ಕಲರ್ ಚಲೋ ಬರಲಿ ಅಂತ ಒಂದು ಸ್ವಲ್ಪನ ಸಕ್ಕರೆ ಹಾಕ್ಕೊಂಡಿದ್ದೆ. ಪಡ್ಡು ತವ ಏನದಲ್ರಿ, ಅದು ಭಾಳ ಚಲೋ ಕಾಯ್ದಿರಬೇಕು. ಫುಲ್ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಹಾಕ್ಕೊಂಡು ಪಡ್ಡು ಎಲ್ಲ ಹಾಕ್ಕೊಂಡ್ಮೇಲೆ ಮತ್ತು ಒಂದು 2 ಹನಿ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ತವ ಚಲೋ ಕಾಯ್ದಿದ್ದಿಲ್ಲ ಅಂತಂದ್ರೆ ಹತ್ಕೊಂಡ್ಬಿಡ್ತಾವ್ರಿ. ಸೊ ಭಾಳ ಕ್ರಿಸ್ಪಿ ಆಗಿದ್ದು. ನಿಮಗೆ ಹೆಂಗೆ ಬೇಕು, ಕ್ರಿಸ್ಪಿ ಬೇಕು ಅಂದರೆ ಕ್ರಿಸ್ಪಿ, ಇಲ್ಲಾಂದ್ರೆ ಮೆತ್ತಗೆ ಬೇಕು ಅಂದರೆ ನನಗೆ ಕ್ರಿಸ್ಪಿ ಬೇಕು ಅಂತ ನಾನು ಕ್ರಿಸ್ಪಿ ಹಾಕ್ಕೊಂಡಿದ್ದೆ, ಒಂದು ಸ್ವಲ್ಪ ಕಲರ್ ಚಲೋ ಬರಲಿ ಅಂತ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅದ್ರ ಜೊತೆನ ಕೊಬ್ಬರಿ ಪುಟಾಣಿ, ಒಂದು ಸ್ವಲ್ಪ ಶೇಂಗಾ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಜೀರಿಗೆ, ಉಪ್ಪು, ಹಿಂಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡಿದ್ದೆ. ಇದು ಆಪ್ಷನಲ್ಲ, ನಿಮ್ಗೆ ಯಾವುದ್ರ ಚಟ್ನಿ ಇಷ್ಟ ಆಗ್ತದೆ ಅದು ಮಾಡ್ಕೋಬೋದು. ಮುಂಜಾನೆ ಎದ್ದು ಏನು ಬ್ರೇಕ್ಫಾಸ್ಟ್ ಮಾಡಲಿ ಅಂತ ಗೊತ್ತಲ್ಲಾರ್ದಾಗ ಇದು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಭಾಳ ಚಲೋ ಆಗಿತ್ತು. ಇವನ್ ಹುಡುಗರಿಗೆ ಲಂಚ್ ಬಾಕ್ಸ್ನಾಗೂ ನೀವು ಆ್ಯಡ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.